ನಮಸ್ತೆ ವೀಕ್ಷಕರೇ, ಲವ್ ಪಾಯಿಂಟ್ಗೆ ಸ್ವಾಗತ. ಸ್ಯಾಂಡಲ್ವುಡ್ ಅಷ್ಟೇ ಅಲ್ಲ, ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಈಗ ಒಂದು ನಿರ್ಣಾಯಕ ಘಟ್ಟಕ್ಕೆ ಬಂದು ತಲುಪಿದೆ. ಜೈಲಿನಲ್ಲಿರುವ ನಟ ದರ್ಶನ್ ಅವರು ಈಗ ನ್ಯಾಯಾಲಯಕ್ಕೆ ಒಂದು ಮಹತ್ವದ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ನಮಗೆ ಶಿಕ್ಷೆ ಆದರೂ ಪರವಾಗಿಲ್ಲ, ಆದರೆ ವಿಚಾರಣೆ ಮಾತ್ರ ನಿಲ್ಲಬಾರದು ಎಂಬ ಹಠಕ್ಕೆ ದರ್ಶನ್ ಬಿದ್ದಿದ್ದಾರಾ? ಈ ಅರ್ಜಿಯ ಹಿಂದಿರುವ ಅಸಲಿ ಕಾರಣವೇನು? ದರ್ಶನ್ ಪರ ವಕೀಲರು ಕೋರ್ಟ್ನಲ್ಲಿ ಮಂಡಿಸಿದ ವಾದವೇನು? ಈ ಎಲ್ಲ ಕುತೂಹಲಕಾರಿ ಮಾಹಿತಿಯನ್ನ ಇಂದಿನ ವಿಡಿಯೋದಲ್ಲಿ ನೋಡೋಣ. ವೆಲ್ಕಮ್ ಬ್ಯಾಕ್ ಟು ಲಾ ಪಾಯಿಂಟ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಎರಡನೇ ಆರೋಪಿಯಾಗಿರುವ ದರ್ಶನ್ ಸದ್ಯ ವಿಚಾರಣೆಯ ವೇಗದಿಂದ ಕಂಗಾಲಾಗಿದ್ದಾರೆ. ಹೌದು, ದರ್ಶನ್ ಪರ ವಕೀಲರು 57ನೇ ಸೆಷನ್ ಕೋರ್ಟ್ಗೆ ಒಂದು ವಿಶೇಷ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಅದರ ಮುಖ್ಯ ಉದ್ದೇಶ ಡೇ ಟು ಡೇ ಹಿಯರಿಂಗ್ ಅಥವಾ ಪ್ರತಿದಿನ ವಿಚಾರಣೆ ನಡೆಸಬೇಕು ಎಂಬುದು. ಸಾಮಾನ್ಯವಾಗಿ ಜೈಲಿನ ಹೊರಗಿರುವವರಿಗೆ ಈ ಕೇಸ್ ಒಂದು ಸುದ್ದಿಯಂತೆ ಕಂಡರೆ, ಜೈಲಿನ ಒಳಗಿರುವ ದರ್ಶನ್ ಅವರಿಗೆ ಪ್ರತಿ ಕ್ಷಣವೂ ಮ್ಯಾಟರ್ ಆಗುತ್ತೆ. ಹಗಲು ರಾತ್ರಿ ಜೈಲಿನ 4 ಗೋಡೆಗಳ ಮಧ್ಯೆ ಕಾಲ ಕಳೆಯುವುದು ಅವರಿಗೆ ಕಷ್ಟವಾಗುತ್ತಿದೆ. ವಿಚಾರಣೆ ವಿಳಂಬವಾಗುತ್ತಿರೋದು ಯಾಕೆ? ಈ ಪ್ರಕರಣ ನಡೆದು ಸುಮಾರು ತಿಂಗಳುಗಳೇ ಕಳೆದಿವೆ, ಆದರೆ ವಿಚಾರಣೆ ಮಾತ್ರ ಆಮೆಗತಿಯಲ್ಲಿ ಸಾಗುತ್ತಿದೆ ಎಂದು ದರ್ಶನ್ ತಂಡದ ಆರೋಪವಾಗಿದೆ. ಈ ಕೇಸ್ನಲ್ಲಿ ಪೊಲೀಸರು ಬರೋಬ್ಬರಿ 231 ಸಾಕ್ಷಿಗಳನ್ನ ಹೆಸರಿಸಿದ್ದಾರೆ. ಇದರಲ್ಲಿ ಕೇವಲ 5-6 ಸಾಕ್ಷಿಗಳ ವಿಚಾರಣೆ ಮಾತ್ರ ಈವರೆಗೆ ಮುಗಿದಿದೆ. ಇನ್ನು DNA ವರದಿ, FSL ವರದಿ, ಪೋಸ್ಟ್ಮಾರ್ಟಮ್, ಹೀಗೆ ವೈದ್ಯರ ಸಾಕ್ಷ್ಯ, ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡಿ ಕರೆತಂದ ಸಾಕ್ಷಿಗಳು, ಹೀಗೆ ಪಟ್ಟಿ ಬೆಳೆಯುತ್ತಲೇ ಹೋಗುತ್ತದೆ. ಇದೇ ವೇಗದಲ್ಲಿ ಹೋದ್ರೆ ಈ ಕೇಸ್ ಮುಗಿಯಲು ಕನಿಷ್ಠ 3ರಿಂದ 4 ವರ್ಷ ಬೇಕಾಗಬಹುದು ಎಂಬ ಆತಂಕ ದರ್ಶನ್ ಅವರದ್ದು. ದರ್ಶನ್ ಪರ ವಕೀಲರ ವಾದವೇನು? ದರ್ಶನ್ ಪರ ವಕೀಲರು ಕೋರ್ಟ್ನಲ್ಲಿ ಒಂದು ಬಲವಾದ ಪಾಯಿಂಟ್ ಅನ್ನು ಇಟ್ಟಿದ್ದಾರೆ. ಸಾಮಾನ್ಯವಾಗಿ ಯಾವುದೇ ಕೊಲೆ ಪ್ರಕರಣದಲ್ಲಿ 30ರಿಂದ 50 ಸಾಕ್ಷಿಗಳಿದ್ರೆ ಹೆಚ್ಚು. ಆದರೆ ಈ ಕೇಸ್ನಲ್ಲಿ ಬೇಕಂತಲೇ 231 ಸಾಕ್ಷಿಗಳನ್ನ ಸೇರಿಸಿ ಚಾರ್ಜ್ ಶೀಟ್ ಪುಟವನ್ನ ಹೆಚ್ಚಿಸಲಾಗಿದೆ ಮತ್ತು ಕೇಸನ್ನು ಸುದೀರ್ಘಗೊಳಿಸಲಾಗುತ್ತಿದೆ ಎಂಬುದು ಅವರ ವಾದ. ದರ್ಶನ್ ಅವರ ಮನವಿ ಏನಂದ್ರೆ, ನಮಗೆ ಶಿಕ್ಷೆ ಕೊಡುವುದಿದ್ರೆ ಕೊಡಿ ಅಥವಾ ಬಿಡೋದಿದ್ರೆ ಬಿಡಿ, ಆದರೆ ವಿಚಾರಣೆಯನ್ನ ಮಾತ್ರ ತ್ವರಿತವಾಗಿ ಮುಗಿಸಿ ಎಂದು. CRPC 309 ಅಡಿಯಲ್ಲಿ ಪ್ರತಿದಿನ ವಿಚಾರಣೆ ನಡೆಸಲು ಅವಕಾಶವಿದೆ, ಅದನ್ನ ಬಳಸಿಕೊಳ್ಳಿ ಎಂದು ಅವರು ಕೋರ್ತಾ ಇದ್ದಾರೆ. ನ್ಯಾಯಾಂಗ ವ್ಯವಸ್ಥೆಯ ಸವಾಲುಗಳೇನು? ದರ್ಶನ್ ಅವರ ಅರ್ಜಿ ನ್ಯಾಯಸಮ್ಮತವಾಗಿ ಕಂಡರೂ ಭಾರತೀಯ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಕೆಲವು ಪ್ರಾಯೋಗಿಕ ಸಮಸ್ಯೆಗಳಿವೆ. ನಮ್ಮಲ್ಲಿ ನ್ಯಾಯಾಧೀಶರ ಕೊರತೆ ಇದೆ. 10 ಲಕ್ಷ ಜನರಿಗೆ ಕೇವಲ ಬೆರಳೆಣಿಕೆಯಷ್ಟು ಜಡ್ಜ್ಗಳಿದ್ದಾರೆ. ದರ್ಶನ್ ಕೇಸ್ ಮಾತ್ರವಲ್ಲದೆ ಇಂತಹ ಸಾವಿರಾರು ಕೊಲೆ ಮತ್ತು ವಂಚನೆ ಪ್ರಕರಣಗಳು ಬಾಕಿ ಇವೆ. ಹೀಗಿರುವಾಗ ದರ್ಶನ್ ಒಬ್ಬರಿಗೆ ಪ್ರತಿದಿನ ಸಮಯ ಮೀಸಲಿಡುವುದು ಕೋರ್ಟ್ಗೆ ಸಾಧ್ಯವೇ? ಇದೇ ಈಗ ದೊಡ್ಡ ಪ್ರಶ್ನೆಯಾಗಿದೆ. ಮುಂದಿನ ನಡೆ ಏನು? ಜಾಮೀನು ಸಿಗುತ್ತಾ? ದರ್ಶನ್ ಅವರ ತಮ್ಮ ಹುಟ್ಟುಹಬ್ಬದ ದಿನವೇ ಈ ಅರ್ಜಿ ಸಲ್ಲಿಸಿರುವುದು ವಿಶೇಷ. ಒಂದು ವೇಳೆ ಈ ಅರ್ಜಿ ಮನ್ನಣೆಯಾಗಿ ವಿಚಾರಣೆ ಬೇಗ ಪಡೆದ್ರೆ, ಪ್ರಮುಖ ಸಾಕ್ಷಿಗಳ ವಿಚಾರಣೆ ಮುಗಿದ ನಂತರ ದರ್ಶನ್ ಅವರು ಮತ್ತೆ ಜಾಮೀನು ಪಡೆಯಲು ಪ್ರಯತ್ನಿಸಬಹುದು. ಜೈಲು ಸೇರಿ ಈಗಾಗಲೇ 6 ತಿಂಗಳು ಕಳೆದಿದೆ. ಸುಪ್ರೀಂ ಕೋರ್ಟು ಈ ಹಿಂದೆ ಜಾಮೀನು ನೀಡಲು ನಿರಾಕರಿಸಿದ್ರೂ ಈಗ ಪರಿಸ್ಥಿತಿ ಬದಲಾಗಬಹುದು ಎಂಬ ನಿರೀಕ್ಷೆಯಲ್ಲಿ ದರ್ಶನ್ ಅಭಿಮಾನಿಗಳಿದ್ದಾರೆ. ಗೆಳೆಯರೇ, ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ದರ್ಶನ್ ಅವರ ಈ ತ್ವರಿತ ವಿಚಾರಣೆಯ ಬೇಡಿಕೆ ಕೋರ್ಟ್ ಮನ್ನಣೆ ನೀಡುತ್ತಾ ಅಥವಾ ಪ್ರಾಸಿಕ್ಯೂಷನ್ ಇದಕ್ಕೆ ಅಡ್ಡಿಪಡಿಸುತ್ತಾ? ಕಾಲವೇ ಉತ್ತರಿಸಬೇಕು. ನಿಮ್ಮ ಪ್ರಕಾರ ದರ್ಶನ್ ಅವರಿಗೆ ಬೇಗ ನ್ಯಾಯ ಸಿಗಬೇಕಾ ಅಥವಾ ಸಾಕ್ಷಿಗಳ ವಿಚಾರಣೆ ಪೂರ್ತಿಯಾಗುವವರೆಗೆ ದರ್ಶನ್ ಜೈಲಿನಲ್ಲಿ ಇರಬೇಕಾ? ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟವಾದರೆ ಶೇರ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.